ಜನ ಉಪಕುಲಪತಿಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಉನ್ನತ ಶಿಕ್ಷಣ ಸಚಿವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗಲೂ ಕೂಡ ಕೆಲವು ಉಪಕುಲಪತಿಗಳು ಕೆಲವು ಪ್ರಶ್ನೆಗಳನ್ನು ಪ್ರಸ್ತಾಪ ಮಾಡಿದ್ರು. ಬೆಳಿಗ್ಗೆಯಿಂದ ಉಪಕುಲಪತಿಗಳ ಸಮಾವೇಶ ನಡೆದಿದೆ. ಆ ಸಮಾವೇಶದಲ್ಲಿ ರಾಜ್ಯಪಾಲರು, ಮಾನ್ಯ ರಾಜ್ಯಪಾಲರು ಅನೇಕ ವಿಚಾರಗಳ ಬಗ್ಗೆ ನಿಮಗೆ ಸೂಚನೆಯನ್ನ ಕೊಟ್ಟು ಯಾವ ರೀತಿ ವಿಶ್ವವಿದ್ಯಾನಿಲಯಗಳು ನಡ್ಕೊಳ್ಬೇಕು, ಅವುಗಳ ಸವಾಲುಗಳೇನು, ಅವಕಾಶಗಳೇನು ಮತ್ತು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಬಹಳ ಮುಖ್ಯವಾಗಿ ಎಲ್ಲ ಯೂನಿವರ್ಸಿಟಿಗಳು ಆರ್ಥಿಕ ಮುಗ್ಗಟ್ಟನ್ನ ಎದುರಿಸ್ತಾ ಇದ್ದಾವೆ. ಮೈಸೂರು ಯೂನಿವರ್ಸಿಟಿನೂ ಎದುರಿಸ್ತಾ ಇದೆ, ಬೇರೆ ಯೂನಿವರ್ಸಿಟಿಗಳು ಕೂಡ ಎದುರಿಸ್ತಾ ಇದ್ದಾವೆ. ಯಾಕಂದ್ರೆ ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರು ಕತ್ಕೊಂಡಿಸ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಮೈಸೂರು ಯೂನಿವರ್ಸಿಟಿನಲ್ಲಿ ನಾನು ಓದದ್ದು, ಸೊ ಹಾಗಾಗಿ ಬಹಳ ಜನ ಸ್ನೇಹಿತರು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಲೆಕ್ಚರರ್ಗಳಾಗಿರ್ತಕ್ಕಂಥವ್ರು, ಲೆಕ್ಚರ್ಗಳು ಅಲ್ಲೇ ಇರ್ತಕ್ಕಂಥವ್ರು ನನ್ನ ಭೇಟಿ ಮಾಡಿದ್ದಾರೆ. ಪೆನ್ಷನ್ ಅನ್ನ ಮೈಸೂರು ಯೂನಿವರ್ಸಿಟಿ ಕೊಡ್ತಾ ಇಲ್ಲ, ನೀವು ಕೊಡಿ ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಉನ್ನತ ಶಿಕ್ಷಣ ಸಚಿವರ ಜೊತೆ ಮಾತನಾಡಿದೆ. ಅವ್ರು ಹೇಳಿದ್ರು ಒಂದು ಸಮಿತಿ ಮಾಡೋಣ, ಆ ಸಮಿತಿ ರಿಪೋರ್ಟ್ ಕೊಟ್ಟ ಮೇಲೆ ನಾವು ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ನಾನು ಕೂಡ ಅದಕ್ಕೆ ಒಪ್ಕೊಂಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಿತಿ ಮಾಡೋಣ. ಅನೇಕ ಯೂನಿವರ್ಸಿಟಿಗಳು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದಾವೆ. ಸಂಬಳ ಕೊಡಕ್ಕೂ ಕೂಡ ಅನೇಕ ಯೂನಿವರ್ಸಿಟಿಗಳು ತೊಂದರೆಯಲ್ಲಿದ್ದಾವೆ ಅಂತಕ್ಕಂಥ ಮಾತುಗಳನ್ನ ನಾನು ಕೇಳಿದ್ದೇನೆ. ಮತ್ತೆ ಯೂನಿವರ್ಸಿಟಿಗಳು ಸ್ವಂತ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ದಾರಿ ಹುಡುಕ್ಬೇಕು. ನೀವು ಆ ತರದ ದಾರಿ ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಈಗ CSR ಫಂಡ್ ನಲ್ಲಿ ದುಡ್ಡು ಇದೆ. CSR ಫಂಡ್ ಕೇಂದ್ರದ ಕಾನೂನು, ಅದರಿಂದ ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಜೀಂ ಪ್ರೇಮ್ಜಿ ಅವರು 10 ಮತ್ತು 11ನೇ ತರಗತಿ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದಿದವರಿಗೆ ವರ್ಷಕ್ಕೆ 30,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಅದರ ಉದ್ಘಾಟನೆ ನಾನೇ ಮಾಡಿದೆ. ಈಗ ಅವರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಕೊಡ್ತಕ್ಕಂಥದ್ದು CSR ಫಂಡ್ ನಿಂದ ಅಂತಕ್ಕಂಥದ್ದನ್ನ ಕೂಡ ಅರ್ಥ ಮಾಡ್ತಿದ್ದಾರೆ. ಅದರಿಂದ ನೀವು ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡಿಲ್ಲ ಅಂತ ಹೇಳಲ್ಲ ನಾನು. ಪ್ರಯತ್ನ ಇನ್ನಷ್ಟು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತು ತಿಳಿಸ್ತಾ ಇಲ್ವಾ?
ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ